ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಪನ್ನೀರನ್ನು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಸಿಯಾಗಿ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ, ಬಟ್ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಅರ್ಧ ಲೀಟ್ರ್ನಷ್ಟು ಹಾಲು ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ನಷ್ಟು ಪನ್ನೀರನ್ನು ಮಾಡ್ಕೋಬೋದು ನಾವು. ಅರ್ಧ ಲೀಟ್ರ್ ಹಾಲನ್ನು ದಪ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋದೆ ಹಾಗೆ ಹಾಕ್ಕೊಂಡು ದೊಡ್ಡ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇರಿ. ಏನಂತಂದರೆ ಅದು ಕೆನೆ ಗಟ್ಟಬಾರ್ದು, ಸೊ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಸೊ ಚೆನ್ನಾಗಿ ಕುದಿ ಬಂದಮೇಲೆ ದೊಡ್ಡ ಫ್ಲೇಮ್ ಇಟ್ಕೊಂಡು ಕುದಿಸ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ನೀವು ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ್ಮೇಲೆ ಒಂದು 2 ನಿಮಿಷ ಬಿಟ್ಬಿಟ್ಟು ನಾವು ಅದನ್ನು ಏನು ಪ್ರೊಸೀಜರ್ ಮಾಡಬೇಕು, ಹಾಲು ಒಡೆಯೋವಂಥ ಪ್ರೊಸೀಜರ್ ಮಾಡಬೇಕು. ಸೊ ಇದಕ್ಕೆ ನಾನು ಲಿಂಬೆ ಹಣ್ಣಿನ ರಸನ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ವಿನೆಗರ್ ಕೂಡ ಯೂಸ್ ಮಾಡ್ಬೋದು, ಲಿಂಬೆ ಹಣ್ಣಿನ ರಸನೇ ಬೆಸ್ಟು. ಸೊ ಆ 2 ಟೀ ಸ್ಪೂನಷ್ಟು ಲಿಂಬೆ ಹಣ್ಣು ರಸಕ್ಕೆ ಮತ್ತೊಂದು 2 ಟೀ ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಡ್ ಮಾಡಿಬಿಟ್ಟು ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮತ್ತೆ ನೀವು ಆ ಲಿಂಬೆಹಣ್ಣಿನ ರಸವನ್ನು ಹಾಕಿದ ಮೇಲೆ ಮತ್ತು ಅದೇ ಥರ ಸ್ವಲ್ಪ ಒಂದು 2 ಸೆಕೆಂಡಿಗೆ ಆ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಅದು ನಿಧಾನವಾಗಿ ಪನ್ನೀರು ಸಪ್ರೇಟು ನೀರು ಸಪ್ರೇಟಾಗಿ ಬರುತ್ತೆ. ಸೊ ಇದನ್ನು ಮಾಡುವಾಗ ಏನಂತಂದರೆ ಗ್ಯಾಸನ್ನು ಆಫ್ ಮಾಡಿ ಇಟ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಹಾಗೆ ನೋಡಿ ಫ್ರೆಂಡ್ಸ್, ಇದಾಗಿದೆ. ಸೊ ಪನ್ನೀರು ಸಪ್ರೇಟು ನೀರು ಸಪ್ರೇಟ್ ಆಗಿದೆ. ಇಷ್ಟೇ. ಇದು ಬಂದುಬಿಟ್ಟು ಪನ್ನೀರು ಹಾರ್ಡ್ ಹಾಕ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಒಂದು ಸ್ವಲ್ಪ ಕೋಲ್ಡ್ ವಾಟರನ್ನು ಇದಕ್ಕೆ ಈಗಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ನೀವು ಅದನ್ನು ಸೋಸ್ಕೊಳ್ಳಿ. ಹೆಚ್ಚೊತ್ತು ಅಲ್ಲೇ ಬಿಟ್ಕೊಳ್ಳೋದು ಬೇಡ. ಬಿಟ್ಬಿಟ್ರೆ ಪನ್ನೀರ್ ಫುಲ್ಲು ಒಂದೊಂದು ಕಂಟ್ಕೊಂಡ್ಬಿಟ್ಟು ತುಂಬ ಇದು ಗಟ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಆದಷ್ಟು ಬೇಗ ಅದನ್ನು ಒಂದು ಪಾತ್ರೆ ಇಟ್ಕೊಬಿಟ್ಟು ಅದ್ರ ಮೇಲೆ ಡಬಲ್ ಫೋಲ್ಡ್ ಮಾಡಿ ಒಂದು ಕಾಟನ್ ಬಟ್ಟೆನ ಇಟ್ಕೊಬಿಟ್ಟು ಅದನ್ನು ಏನು ನೀರಷ್ಟು ಸಪ್ರೇಟ್ ಆಗಿಬಿಟ್ಟು ಪನ್ನೀರ್ ಸಪ್ರೇಟ್ ಆಗಬೇಕು, ಆ ಥರ ನೀವು ಅದನ್ನು ಪೂರ್ತಿಯಾಗಿ ಸೋಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಅದು ಏನಂತಂದರೆ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕಾಗತ್ತೆ. ಸೊ ತುಂಬ ಗಟ್ಟಿಯಾಗಿ ಹಿಂಡದೆ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಈ ಥರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡು ಈ ಥರ ಸ್ವಲ್ಪ ಲೂಸ್ ಆಗಿ ನೀರಿನ ಅಂಶ ಪೂರ್ತಿಯಾಗಿ ಹೋಗೋವರೆಗೆ ಅದನ್ನು ತಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಾವೇನು ವಿನೆಗರ್ ಅಥವಾ ನಾವು ಲಿಂಬೆಹಣ್ಣಿನ ರಸವನ್ನು ಏನು ಆ್ಯಡ್ ಮಾಡಿರ್ತೀವೋ, ಸೊ ಅದು ಇದ್ರ ಏನು ಸ್ಮೆಲ್ ಇರುತ್ತೆ ಅದು ಕ್ಲಿಯರಾಗಿ ಹೋಗೋದಕ್ಕೋಸ್ಕರ 1-2 ಸರಿ ನೀವು ಅದಕ್ಕೂ ಕೂಡ ಕೋಲ್ಡ್ ವಾಟರ್ನ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ನೀರನ್ನು ಪೂರ್ತಿಯಾಗಿ ಈ ಥರ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ಕ್ಲಿಯರಾಗಿ ಆಗೋ ತನಕ ಅದನ್ನು ಪೂರ್ತಿಯಾಗಿ ಹಿಂಡ್ಕೊಳ್ಳಿ. ಸೊ ಅಲ್ಲಿ ಏನು ಡೂಮ್ ಥರ ಬರುತ್ತೆ ಬಟ್ಟೆಯಲ್ಲಿ ಮಾಡುವಾಗ ಅದೇ ಥರ ಇರಲಿ. ಇಲ್ಲಿ ಶೇಪ್ ಕೊಡಬೇಕಾಗತ್ತೆ. ಸೊ ಶೇಪ್ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ ಥರ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಅಡಿಗಡೆ ಒಂದು ತಟ್ಟೆ ಹಾಕ್ಕೊಬಿಟ್ಟು ಅದಕ್ಕೆ ಒಂದು ಬಾಕ್ಸನ್ನು ಉಲ್ಟಾ ಮಾಡಿ ಹಾಕ್ಕೊಂಡಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಮಗೇನೊಂದು ಶೇಪ್ ಬೇಕು ಆ ಉದ್ದೇಶಕ್ಕೋಸ್ಕರವಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಇದನ್ನು ಫಸ್ಟು ನಾವೇನು ಬಟ್ಟೆಯಲ್ಲಿ ನೀರನ್ನು ಸೋಸ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಫ್ಲ್ಯಾಟಾಗಿ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಥರ ಫ್ಲ್ಯಾಟಾಗಿ ಮಾಡಿಕೊಂಡ್ರೆ ನಿಮಗೆ ಶೇಪ್ ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪು ಬರುತ್ತೆ. ಸೊ ಈ ಥರ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ನಾವು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಭಾರವಾದ ವಸ್ತುನ ಇಟ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಭಾರವಾದ ವಸ್ತು ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಪೂರ್ತಿಯಾಗಿ ಹಾಕಿಟ್ಕೊಂಡಿದ್ದೀನಿ. ಒಂದು ವೇಳೆ ನೀವು ಚಪಾತಿ ಮಾಡುವಂಥ ಮಣೆ ಕೂಡ ಅದನ್ನು ಇಟ್ಕೊಬಿಟ್ಟು ವೆಯ್ಟ್ ಏನಿರುತ್ತೆ ಅದನ್ನು ಇಟ್ಬಿಟ್ರೆ ಆ ನೀರಿನ ಅಂಶ ಕ್ಲಿಯರಾಗಿ ಹೋಗ್ಬಿಟ್ಟು ಅದು ಡ್ರೈ ಆಗಿಬಿಟ್ಟು ನೀಟಾಗಿ ಶೇಪನ್ನು ಕೊಡುತ್ತೆ. ಇದನ್ನು ನೀವು ಒಂದು 20 ನಿಮಿಷ ಇಟ್ಕೊಂಡ್ರೆ ಸಾಕಾಗತ್ತೆ, ಹತ್ತತ್ರ 2 ಗಂಟೆ ಕೂಡ ಇಟ್ಕೋಬೋದು. ಸೊ ನೀಟಾಗಿ ಅದನ್ನು ನಿಧಾನವಾಗಿ ಓಪನ್ ಮಾಡ್ಕೊಬಿಟ್ರೆ ನೀರಿನ ಅಂಶ ಕ್ಲಿಯರಾಗಿ ಹೋಗ್ಬಿಟ್ಟು ಅದಕ್ಕೆ ಒಂದು ಶೇಪ್ ಬಂದಿರುತ್ತೆ. ಸೊ ಇಷ್ಟೇ, ತುಂಬ ಈಸಿಯಾಗಿ ಮನೆಯಲ್ಲೇ ಪನ್ನೀರ್ ಮಾಡ್ಬೋದು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಇಲ್ಲಿ ಪನ್ನೀರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟೇ ನೋಡಿ, ನೀಟಾಗಿ ಅದಕ್ಕೆ ಒಂದು ಶೇಪ್ ಬಂದಿದೆ. ಆಮೇಲೆ ನಿಮಗೆ ಏನು ಇದನ್ನು ಯೂಸ್ ಮಾಡಿಬಿಟ್ಟು ಪನ್ನೀರ್ ಮಸಾಲ, ಪನ್ನೀರ್ ಮಟರ್ ಮಸಾಲ, ಪನ್ನೀರ್ ಪಕೋಡ ಈ ಥರನ ಎಲ್ಲದನ್ನು ಮಾಡ್ಕೊಳ್ತಾರೆ. ಸೊ ಮನೆಯಲ್ಲೇ ಹೆಲ್ದಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ಸೊ ಕ್ಯೂಬ್ಸ್ ಟೈಪಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್ ನೋಡಿ, ಸಾಫ್ಟಾಗಿ ಬರುತ್ತೆ, ಹಾಗೆ ತುಂಬಾ ಟೇಸ್ಟ್ ಆಗುತ್ತೆ. ಇದರ ಮಟರ್ ಪನ್ನೀರ್ ಮಸಾಲ ಕೂಡ ನಾನು ನೆಕ್ಸ್ಟು ವಿಡಿಯೋ ಕ್ಲಿಪ್ಪನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡಿ, ಹಾಗೆ ನಿಮಗಿಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಫ್ರೆಂಡ್ಸ್, ನಾನು ಒಂದು ಬಾಕ್ಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕೋಬಿಟ್ಟು ಇದನ್ನು ನೀಟಾಗಿ ತೆಗೆದ್ಬಿಟ್ಟು 2 ದಿವಸ ನೀವು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ನೀವು ಯಾವುದೇ ರೆಸಿಪಿ ಕೂಡ ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು.